ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿ ಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತ ಪ್ರಚೋದಯಾತ್. ಯುಧಿಷ್ಠಿರಃ ಪಿತಾಮಹ ಮಹಾಪ್ರಾಜ್ಞ ವಿದಿತಾಸ್ತ್ರ ಮಹಾಬಲ ದೈವೇ ಪುರುಷಕಾರೇ ಚ. ಪಿತಾಮಹ ಮಹಾಪ್ರಾಜ್ಞ ವಿದಿತಾಸ್ತ್ರ ಮಹಾಬಲ ದೈವೇ ಪುರುಷಕಾರೇ ಚ ಕಿಂ ಸ್ಯಾತ್ ಶ್ರೇಷ್ಠತರಂ ಮತಂ. ಯುಧಿಷ್ಠಿರ ಭೀಷ್ಮಾಚಾರ್ಯರನ್ನ ಪ್ರಶ್ನೆ ಕೇಳ್ತಾ ಇದ್ದಾನೆ. ಪಿತಾಮಹ, ನಮ್ಮ ವಂಶದ ಹಿರಿಯರೇ, ಯಾಕೆಂದ್ರೆ ದೀರ್ಘಕಾಲದ ಅನುಭವ ಇದೆ ಅಂತ. ಏನು ಚಿಕ್ಕಂದಿನಲ್ಲಿ ಏನು ಬೆಳಿತೇವೆ ಅದರಲ್ಲಿ ಆ ಪಕ್ವತೆ ಇರಲ್ಲ. ಗ್ರಂಥ ಓದಬಹುದು, ಕಾಲದಿಂದ ಬಂದ ಪಕ್ವತೆ ಬೇರೆಯೇ. ಅದರಿಂದಾಗಿ ಆ ಮೆಚ್ಯೂರಿಟಿ ಅಂತಾರಲ್ಲ, ಒಂದು ಗ್ರಂಥದಿಂದ ಓದಿದ ಮೆಚ್ಯೂರಿಟಿ, ಗ್ರಂಥವನ್ನು ಓದಿದ ಮೆಚ್ಯೂರಿಟಿ, ಆಮೇಲೆ ಮೆಚ್ಯೂರಿಟಿ ಬೈ ಟೈಮ್, ಅದೊಂದು ಲೆಕ್ಕ ಇಡಲೇಬೇಕು. ಅದು ನಿಮಗಿದೆ ಪಿತಾಮಹ. ಈಗ ಒಂದು ಉದಾಹರಣೆ ಹೇಳ್ತೇನೆ. ಭಗತ್ ಸಿಂಗ್ 23ನೇ ವಯಸ್ಸಿನಲ್ಲಿಯೇ ಹುತಾತ್ಮರಾಗಿದ್ದೆಲ್ಲರಿಗೂ ಗೊತ್ತೇ ಇದೆ. 20ನೇ 21ನೇ ವಯಸ್ಸಿನಲ್ಲಿ ಬರೆದ ನಾನೇಕೆ ನಾಸ್ತಿಕ ಅಂತನ್ನುವ ಪುಸ್ತಕ ನೋಡಿದ್ರೆ ತೀರಾ ಎಳಸು ಅಂತ ಅನಿಸುತ್ತೆ. ಕಾರಣ ಏನು ಅಂದರೆ ಆ ಮೆಚ್ಯೂರಿಟಿ ಅನ್ನೋದು ಅಲ್ಲಿ ಮೂಡಿ ಬಂದಿಲ್ಲ, ಯಾಕೆಂದರೆ ಸಮಯ ಕೊಟ್ಟಿಲ್ಲ ಅದಕ್ಕೆ. ಹಾಗೆ ಅನೇಕ ಗ್ರಂಥಗಳು ಅದಕ್ಕೆ ಹೆಚ್ಚು ಸಮಯ ಕೊಡದೇನೆ ಅದರ ಬಗ್ಗೆ ತೀರ್ಮಾನ ಮಾಡುವ ಯಾವುದೇ ಸಂಗತಿಗಳು ಏನಿದೆ ಅದು ಇಮ್ಮೆಚ್ಯೂರ್ ಆಗಿ ಇರುತ್ತೆ. ಓ ಭೀಷ್ಮರೇ, ನಿಮಗೆ ಆ ಮೆಚ್ಯೂರಿಟಿ ಇದೆ ಪಿತಾಮಹ. ಸರಿ, ಕೆಲವರಿಗೆ ಮೆಚ್ಯೂರಿಟಿ ಇರುತ್ತೆ, ಆದರೆ ಆ ಸಬ್ಜೆಕ್ಟ್ ಎಕ್ಸ್ಪರ್ಟೈಸ್ ಇರೋದಿಲ್ಲ. ನಿಮಗೆ ಅದೂ ಇದೆ, ಮಹಾಪ್ರಾಜ್ಞ. ಹೀಗಾಗಿ ಮೆಚ್ಯೂರಿಟಿಯೂ ಇದೆ, ಆ ಸಬ್ಜೆಕ್ಟಿನ ಬಗ್ಗೆ ಆಳವಾದ ಅರಿವೂ ಇದೆ. ಕೇಳುತ್ತಾ ಇರುವ ಪ್ರಶ್ನೆ ಏನು? ದೈವೇ ಪುರುಷಕಾರೇ ಚ. ಸಂಕಲ್ಪ ದೊಡ್ಡದೋ, ಪುರುಷ ಪ್ರಯತ್ನ ದೊಡ್ಡದೋ? ಇದು ಪ್ರಶ್ನೆ. ದೈವೇ ಪುರುಷಕಾರೇ ಚ ಕಿಂ ಸ್ಯಾತ್ ಶ್ರೇಷ್ಠತರಂ ಮತಂ. ಅದಕ್ಕೆ ಸಂಬಂಧಪಟ್ಟ ಎರಡು ವಿಶೇಷಣಗಳು, ವಿದಿತಾಸ್ತ್ರ ಮತ್ತೆ ಮಹಾಬಲ ಅಂತ. ನಿಮಗೆ ಅಸ್ತ್ರಗಳು ಗೊತ್ತಿದೆ, ಮತ್ತೆ ಬಲಿಷ್ಠರಿದ್ದೀರಿ. ದುರ್ಬಲರಾದರೆ ಅವನು ಯಾವುದೇ ತೀರ್ಮಾನವನ್ನ, ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಕಡಿಮೆ. ಅವನೇನ್ ಮಾಡ್ತಾನೆ,
ಪೂರ್ತಿಯಾಗಿ ಒಂದು ಯಾವುದೋ ಒಂದು ತತ್ವಕ್ಕೆ ಶರಣು ಹೊಂದು ಬಿಡ್ತಾನೆ. ಆ ಥರದವರಲ್ಲ ನೀವು. ಬಲ ಇದೆ, ಮಹಾಬಲ. ಆದರೆ ಕೇವಲ ಪುರುಷ ಪ್ರಯತ್ನವನ್ನೇ ಶ್ರೇಷ್ಠ ಅಂತ ನೀವು ಹೇಳುವವರಲ್ಲ. ಯಾಕೆಂದ್ರೆ ವಿದಿತಾಸ್ತ್ರ, ಅಸ್ತ್ರ ಗೊತ್ತಿದೆ ನಿಮಗೆ. ದೇವತೋದ್ದೇಶಕವಾದ ಮಂತ್ರಗಳು ಗೊತ್ತಿದೆ. ಅದರಿಂದಾಗಿ ಯು ಆರ್ ದ ರೈಟ್ ಪರ್ಸನ್ ಟು ಆಸ್ಕ್. ಏನು ಪುರುಷ ಪ್ರಯತ್ನದಿಂದ ಕೆಲಸ ಆಗ್ತದೋ ದೈವದಿಂದ ಕೆಲಸ ಆಗುತ್ತೋ? ಎರಡರಿಂದಲೂ ಕೆಲಸ ಆಗತ್ತೆ. ಆದರೆ ಮಿಗಿಲಾದದ್ದು ಯಾವುದು? ದೈವವೋ ಪುರುಷಕಾರವೋ? ಇದರ ಬಗ್ಗೆ ನಮ್ಮ ಕರ್ನಾಟಕದ ಏಕೀಕರಣ ಪುರೋಹಿತರು ಆಲೂರು ವೆಂಕಟರಾಯರು, ಅವರು ಮಾಧ್ವರು, ಆಲೂರು ವೆಂಕಟರಾಯರು ಆಗ ಮಧ್ವಮತದ ತತ್ವವನ್ನ ಇಂಗ್ಲಿಷಿನಲ್ಲಿ ಕೊಟ್ಟವರು. ಮೊದಲು CM ಪದ್ಮನಾಭಾಚಾರ್ಯ, ಅವರು ಕೊಯಮತ್ತೂರಿನವರು, ಕೋವೈ ಅವರು. ನೆಕ್ಸ್ಟು ನಮಗೆ ಈಗ ಗೊತ್ತಿರುವ ಪ್ರಕಾರ ಜಂಬುಖಂಡಿ ವಾದಿರಾಜಾಚಾರ್ಯರು, ಅವರು ಕೂಡ ಇಂಗ್ಲಿಷಿನಲ್ಲಿ ಮಧ್ವ ಸಿದ್ಧಾಂತದ ಬಗ್ಗೆ ಬರೀಲಿಲ್ಲ, ಅವ್ರಿಗೆ ಇಂಗ್ಲಿಷ್ ಚೆನ್ನಾಗಿ ಬರ್ತಾ ಇತ್ತು. ಜಂಬುಖಂಡಿ ವಾದಿರಾಜಾಚಾರ್ಯರು ಅಂತ ಹೇಳಿ ಬಳ್ಳಾರಿಯಲ್ಲಿ ಅವ್ರ ಮನೆ ಇದೆ. ಕೃಷ್ಣಾಪುರ ಮಠದ ವಿದ್ಯಾಧೀಶ ತೀರ್ಥರ ಹತ್ತಿರ ಪಾಠ ಕಲಿತವರು. ಹರಿಕಥಾಮೃತ ಸಾರ ಅನ್ನುವ ಕನ್ನಡ ಗ್ರಂಥಕ್ಕೆ ಸಂಸ್ಕೃತ ವ್ಯಾಖ್ಯಾನ ಬರೆದವರು. ಬಹಳ ವಿಚಿತ್ರ. ಅವರು ವಿದ್ಯಾಧೀಶ ತೀರ್ಥರ ಹತ್ತಿರ ಕೃಷ್ಣಾಪುರ ಮಠದ ಈಗ ಬೆಂಗಳೂರು ಮಾರ್ಕೆಟ್ನಲ್ಲಿ ಅವರು ವೃಂದಾವನ ಇದೆ, ಕೃಷ್ಣ ಮಂದಿರ. ಅವರ ಯಾಕೆ ನಾನು ಇದನ್ನ ಹೇಳಿದ್ದು ಅಂತಂದ್ರೆ, ಇಂಗ್ಲಿಷಿನಲ್ಲಿ ಬರೆದವರಲ್ಲಿ ಜಂಬುಖಂಡಿ ವಾದಾಚಾರ್ಯ ಇಂಗ್ಲಿಷ್ ಬರ್ತಾ ಇತ್ತು, ಆದ್ರೆ ಮಧ್ವ ಸಿದ್ಧಾಂತದ ಬಗ್ಗೆ ಕಡಿಮೆ ಮಾತನಾಡಿದ್ದು, ರುಜುತ್ವದ ಬಗ್ಗೆ ಮಾತನಾಡಿದ್ದೇ ಜಾಸ್ತಿ. ಯಾಕೆ ನಾನು ಇದನ್ನ ಹೇಳಿದ್ದು ಅಂತಂದ್ರೆ, ಆಲೂರು ವೆಂಕಟರಾಯರು ಬಾಲಗಂಗಾಧರ ತಿಲಕರ ಮರಾಠಿಯ ಗೀತಾ ರಹಸ್ಯವನ್ನ ಕನ್ನಡಕ್ಕೆ ಅನುವಾದ ಮಾಡಿದವರು. ಅವರು ಮೊದಲು ಶುರು ಮಾಡಿದ್ರು, ನಮಗೆ ಯಾವ ರೀತಿಯಾದ ಗೌರವಧನವೂ ಬೇಡ ಅಂತ ಹೇಳಿ ಮೊದಲು ಅವರು ಶುರು ಮಾಡಿದ್ರು. ಆಮೇಲೆ ಆ ಕೆಲಸ ನಿಂತು ಹೋಯ್ತು. ಎಷ್ಟೋ ದಿವಸ ಆದ್ಮೇಲೆ ಮತ್ತೆ ಶುರು ಮಾಡಿದ್ರು ಕನ್ನಡಕ್ಕೆ ಅನುವಾದ. ಅವಾಗ ಜೀವನಿಗೆ ಸ್ವಾತಂತ್ರ್ಯ ಇಲ್ಲ ಅನ್ನೋದ್ರ ಬಗ್ಗೆ ನನಗೆ ಮೊದಲು ಪ್ರಶ್ನೆ ಇತ್ತು. ಈಗ ಜೀವನಿಗೆ ಸ್ವಾತಂತ್ರ್ಯ ಇಲ್ಲ ಅನ್ನೋದು ನನಗೆ ಗೊತ್ತಾಗಿದೆ ಅಂತ ಬರೀತಾರೆ ಅವರು. ನಿಮಗೆ ನೆಟ್ಟಲ್ಲಿ ಪುಸ್ತಕ ಇದೆ, ಗೀತೆ ಬಗ್ಗೆ 2 ಪುಸ್ತಕಗಳು ಕನ್ನಡದಲ್ಲಿ ಅವರು ಅನುವಾದ ಮಾಡಿದ್ದು, 2 ದೇವರ ದಯದಿಂದ ಸಿಗತ್ತೆ. ಆಮೇಲೆ ಬಾಲಗಂಗಾಧರ ತಿಲಕರ ಗ್ರಂಥವು ಅದರ ಕನ್ನಡಕ್ಕೆ ಅನುವಾದ ಆಗಿದ್ದು ಸಿಗತ್ತೆ. ನೀವು ಆ ವ್ಯತ್ಯಾಸವನ್ನ ನೋಡಬಹುದು, ದೀರ್ಘ ವ್ಯತ್ಯಾಸವನ್ನ ನೀವು ಗಮನಿಸಬಹುದು. ಏನಾಗಿದೆ, ಆ ಮೆಚುರಿಟಿಯ ಲೆವೆಲ್ ಏನಾಗಿದೆ ಅನ್ನೋದು ಗೊತ್ತಾಗತ್ತೆ. ಆಲೂರು ವೆಂಕಟರಾಯರು ಒಂದು ಅನುವಾದ ಮಾಡಿದ್ದು, ಒಂದು ಸ್ವತಂತ್ರವಾಗಿ ಬರೆದದ್ದು. ಅದರಲ್ಲಿ ಅವರು ಹೇಳ್ತಾರೆ, ಪುರುಷ ಪ್ರಯತ್ನ ಅನ್ನೋದು ಯಾವ ಮಟ್ಟಿಗಿನದ್ದು, ಪುರುಷ ಪ್ರಯತ್ನ ಅನ್ನೋದು ಪ್ರಾಥಮಿಕ ಲೆವೆಲಲ್ಲಿ ಎಲ್ಲಿ ನಿಲ್ಲತ್ತೆ, ಕ್ರಮೇಣ ಯಾವ ರೀತಿ ಅದು ದೈವದ ನೆರವನ್ನೇ ಹೊಂದಿದೆ ಅಂತ ಗೊತ್ತಾಗತ್ತೆ ಅಂತ ಬರೀತಾರೆ. ಹೀಗಾಗಿ ಮೆಚೂರಿಟಿ ಮತ್ತೆ ಆ ಸಬ್ಜೆಕ್ಟಿನಲ್ಲಿ ಆಳ ಎರಡೂ ನಿಮಗಿದೆ. ಭೀಷ್ಮಾಚಾರ್ಯರೇ, ದೈವ ಮಿಗಿಲೋ ಪುರುಷ ಪ್ರಯತ್ನ ಮಿಗಿಲೋ ಅನ್ನೋದನ್ನ ನೀವು ಹೇಳಿ. ನೀವೇನು ಅನ್ಕೊಂಡಿದ್ದೀರ? ಇಷ್ಟು ವರ್ಷಗಳಲ್ಲಿ
ಏಕೆಂದರೆ 500 ಚಿಲ್ಲರೆ ವರ್ಷಗಳ ಅಧ್ಯಯನ ಭೀಷ್ಮಾಚಾರ್ಯರದ್ದು. ಅದಾದ ಮೇಲೆ ಎಷ್ಟೋ ವರ್ಷ ರಾಜಕೀಯದಲ್ಲಿ ಬಾಳಿದ್ದಾರೆ, ಯುದ್ಧದಲ್ಲಿ ಭಾಗವಹಿಸಿದ್ದಾರೆ, ಇಡೀ ಭರತಖಂಡದ ರಾಜಕೀಯದಲ್ಲಿ ಪಾಲಿಟಿಕ್ಸಿನಲ್ಲಿ ಬಹಳ ಪಾತ್ರ ವಹಿಸಿದ್ದಾರೆ. ಅವರ ಒಪಿನಿಯನ್ ಬಹಳ ಮುಖ್ಯ ಆಗತ್ತೆ. ಅದರಿಂದಾಗಿ ನಿಮ್ಮ ಅಭಿಪ್ರಾಯದಲ್ಲಿ ಅಥವಾ ನೀವು ಅನುಭವಿಸಿದ ಹಿನ್ನೆಲೆಯಲ್ಲಿ ದೈವ ಮಿಗಿಲೋ ಪುರುಷ ಪ್ರಯತ್ನ ಮಿಗಿಲೋ? ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ವಸಿಷ್ಠಸ್ಯ ಚ ಸಂವಾದಂ ಬ್ರಹ್ಮಣಶ್ಚ ಯುಧಿಷ್ಠಿರ. ಅದಕ್ಕೆ ಭೀಷ್ಮಾಚಾರ್ಯರು ಹೇಳಿದರು, ನೋಡಪ್ಪ, ಈ ವಿಚಾರದಲ್ಲಿ ಒಂದು ಸಂವಾದ ನಡೆದಿದೆ, ಅದನ್ನು ಕೊಡ್ತೇನೆ. ಇದು ಕಥೆ ಅನ್ನೋದಕ್ಕಿಂತ ಹೆಚ್ಚು ಸಂವಾದ, ಇಬ್ಬರ ನಡುವೆ ಮಾತುಕತೆ. ಯಾರ ನಡುವೆ ಮಾತುಕತೆ? ಒಂದು ವಸಿಷ್ಠರು, ಎಂತಹ ದೊಡ್ಡ ವ್ಯಕ್ತಿತ್ವ. ಎರಡನೆಯದ್ದು ಬ್ರಹ್ಮದೇವರು. ತಂದೆ ಮಗನ ನಡುವೆ ನಡೆದ ಸಂವಾದ, ಅದು ನೆನಪಿರಲಿ ಅಂತಾರೆ. ದೈವಮಾನುಚಯೋ ಕಿಂಸ್ವಿತ್ ಕರ್ಮಣೋ ಶ್ರೇಷ್ಠಮಿತ್ಯುತ ಪುರಾ ವಸಿಷ್ಠೋ ಭಗವಾನ್ ಪಿತಾಮಹಮುವಾಚ. ದೈವಮಾನುಷಯೋ ಕಿಂಸ್ವಿತ್ ಕರ್ಮಣೋ ಶ್ರೇಷ್ಠಮಿತ್ಯುತ. ದೈವ ದೊಡ್ಡದೋ ಪುರುಷ ಪ್ರಯತ್ನ ದೊಡ್ಡದು? ಈ ಹಿಂದೆ ವಸಿಷ್ಠರು ಬ್ರಹ್ಮದೇವರನ್ನ ಕುರಿತು ಹೇಳಿದರು, ಈ ಪ್ರಶ್ನೆಯನ್ನು ಕೇಳಿದರು. ತತಃಪದ್ಮೋದ್ಭವೋ ದೇವೋ ದೇವಾನಾಂ ಸಂಭವೋ ನಿಧಿಃ ಉವಾಚ ಸುಶುಭಾಂ ವಾಣೀಂ ಶುಭೈಸ್ತಾಂ ಹೇತುಭಿರ್ಯುತಾಂ. ಆಗ ಬ್ರಹ್ಮದೇವರು, ಎಲ್ಲ ದೇವತೆಗಳ ತಂದೆ, ಅವರು ಹೇಳಿದ್ದು ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ. ಬೀಜತೋ ಹ್ಯಂಕುರೋತ್ಪತ್ತಿ ಅಂಕುರಾತ್ ಪರ್ಣ ಸಂಭವ ಪರ್ಣಾನ್ನಾಲಾ ಪ್ರಸೂಯಂತೆ ನಾಲಾತ್ ಸ್ಕಂಧ ಪ್ರವರ್ತತೆ. ಅವರು ಇಡೀ ಜಗತ್ತನ್ನು ಅವರು ಕವರ್ ಮಾಡ್ತಾರೆ ಬೇರೆ ಬೇರೆ ಹಿನ್ನೆಲೆಯಲ್ಲಿ. ಬೀಜತೋ ಹ್ಯಂಕುರೋತ್ಪತ್ತಿ, ಬೀಜದಿಂದ ಅಂಕುರ ಹುಟ್ಟುತ್ತೆ. ಅಂಕುರಾತ್ ಪರ್ಣ ಸಂಭವ, ಮೊಳಕೆ ಒಡೆದ ಮೇಲೆ ಎಲೆ ಬರುತ್ತೆ. ಪರ್ಣಾನ್ನಾಲಾ ಪ್ರಸೂಯಂತೆ, ಆ ಎಲೆಯಿಂದ ನಾಳಗಳು ಹೊರಬರುತ್ತವೆ. ಎಲೆಯ ಹಿಂದೆ ನಾಳಗಳು ಇರುತ್ತೆ. ಆ ನಾಳ ಎಲೆಯ ತುದಿಯ ತನಕ ಆ ಪೈಪ್ ಹೋಗಿರುತ್ತೆ, ನೀರನ್ನ ಟ್ರಾನ್ಸ್ಫರ್ ಮಾಡೋದು. ಈ ನಮ್ಮ ವಾಟರ್ ಪೈಪ್ ತರಹ ಇರುತ್ತೆ. ಸ್ಕಂಧಾತ್ ಪ್ರವರ್ತತೆ ಪುಷ್ಪಂ, ಆ ನಾಳದಿಂದ ಸ್ಕಂಧ ಕೊಂಬೆ ಅಲ್ಲಿಂದ ಮೂಡುತ್ತೆ. ದೊಡ್ಡದಾಗಿ ಸ್ಕಂಧವನ್ನು ಮೀರಿ, ನಾಳವನ್ನು ಮೀರಿ ಕೊಂಬೆ ಉದ್ದ ಬೆಳೆಯುತ್ತೆ. ಸ್ಕಂಧಾತ್ ಪ್ರವರ್ತತೆ ಪುಷ್ಪಂ. ಆಮೇಲೆ ಆ ಕೊಂಬೆಯ ಮೇಲೆ ಎಲೆಗಳ ನಡುವೆ ಹೂವು ಮೂಡುತ್ತೆ. ಪುಷ್ಪಾನ್ ನಿರ್ವರ್ತತೆ ಫಲಂ, ಆ ಹೂವು ಹೀಚಾಗುತ್ತೆ, ಹೀಚು ಕಾಯಾಗತ್ತೆ, ಕಾಯಿ ಹಣ್ಣಾಗತ್ತೆ. ಫಲಾನ್ ನಿರ್ವರ್ತ್ಯತೆ ಬೀಜಂ, ಆ ಹಣ್ಣಿನಿಂದ ಮತ್ತೆ ಬೀಜ ಬೀಳುತ್ತೆ. ಬೀಜಂ ನಾಫಲ ಮುಚ್ಚತೆ, ಬೀಜದಿಂದ ಫಲ ಅಲ್ಲ ಅಂತ ಯಾರಾದರೂ ಹೇಳ್ತಾರಾ? ಬೀಜ ಫಲದ ಒಳಗಡೆ ಮೂಡಿದರೂ, ಬೀಜ ಫಲದ ಒಳಗಡೆ ಮೂಡಿದರೂ ಬೀಜದಲ್ಲಿ ಫಲ ಇಲ್ಲ ಅಂತ ಯಾರಾದರೂ ಹೇಳ್ತಾರ? ಅಥವಾ ಬೀಜ ಫಲಕ್ಕೆ ಕಾರಣ ಅಲ್ಲ ಅಂತ ಯಾರಾದರೂ ಹೇಳ್ತಾರ? ನಾ ಬೀಜಾಜ್ಜಾಯತೆ ಕಿಂಚಿತ್ ಬೀಜೇನ ನವಿನಾ ಫಲಂ ಬೀಜಾದ್ ಬೀಜಂ ಭವತ್ಯೇವ ನಾ ಬೀಜಂ ವಿದ್ಯತೆ ಫಲಂ. ಬೀಜ ಇಲ್ಲದೆ ಏನೂ ಹುಟ್ಟೋದಿಲ್ಲ, ಬೀಜ ಇಲ್ಲದೆ ಹಣ್ಣೂ ಹುಟ್ಟೋದಿಲ್ಲ. ಬೀಜದಿಂದ ಬೀಜ ಹುಟ್ಟುತ್ತೆ, ಬೀಜವಿಲ್ಲದೆ ಫಲವಿಲ್ಲ. ಯಾದೃಚಂ ವಪತೆ ಬೀಜಂ ಕ್ಷೇತ್ರಮಾಸಾದ್ಯ ಪಾಲಕಃ
ಸುಕೃತೆ ದುಷ್ಕೃತೆ ವಾಪಿ ತಾದೃಶಂ ಲಭತೆ ಫಲಂ. ಯಾವ ತರಹದ ಬೀಜವನ್ನ ಯಾವ ತರಹದ ಕ್ಷೇತ್ರದಲ್ಲಿ ತೋಟಿಗೆ ಹಾಕುತ್ತಾನೋ, ಸುಕೃತವಾಗಲಿ ದುಷ್ಕೃತವಾಗಲಿ ಆ ತರಹದ ಫಲ ಬರುತ್ತೆ. ಯಥಾ ಬೀಜಂ ವಿನಾ ಕ್ಷೇತ್ರಂ ವಂಧ್ಯಂ ಭವತಿ ನಿಷ್ಫಲಂ ತಥಾ ಪುರುಷಕಾರೇಣ ವಿನಾ ದೈವಂ ನ ಸಿದ್ಧ್ಯತಿ. ಹೇಗೆ ಬೀಜ ಇಲ್ಲದೆ ಕ್ಷೇತ್ರ ಫಲವತ್ತಾಗಿದೆ, ಬೀಜ ಇಲ್ಲ, ಪ್ರಯೋಜನ ಉಂಟೋ? ಅದೇ ರೀತಿ ಪುರುಷಕಾರೇಣ ವಿನ, ಪುರುಷ ಪ್ರಯತ್ನ ಇಲ್ಲದೆ ದೈವ ಅನ್ನೋದು ಫಲಪ್ರದ ಅಲ್ಲ. ಕ್ಷೇತ್ರಂ ಪುರುಷಕಾರಸ್ತು ದೈವಂ ಬೀಜಮುದಾಹೃತಂ ಕ್ಷೇತ್ರ ಬೀಜ ಸಮಾಯೋಗಾತ್ ತತಃ ಸತ್ಯಂ ಸಮೃದ್ಧತೆ. ಕ್ಷೇತ್ರ ಅನ್ನೋದು ಪುರುಷ ಪ್ರಯತ್ನದ ತರಹ. ಪುರುಷ ಪ್ರಯತ್ನ ಅನ್ನೋದು ಹೊಲದ ತರಹ, ಅದರ ಒಳಗಡೆ ಮೊಳೆಯುವ ಬೀಜದ ತರಹ ದೈವ ಸಂವಿಧಾನ. ಈ ಕ್ಷೇತ್ರ ಮತ್ತೆ ಬೀಜ ಎರಡೂ ಕೂಡ ಸೇರಿದರೆ ಯಾವ ರೀತಿ ಹಣ್ಣು ಬರುತ್ತೋ ಅಂತಿಮವಾಗಿ, ಹಾಗೆ ಪುರುಷ ಪ್ರಯತ್ನ ಮತ್ತೆ ದೈವ ಸಂಕಲ್ಪ ಎರಡೂ ಜೋಡಿಕೆಯಾಗದ್ರೆ ಒಂದು ಕೆಲಸ ಆಗೋದು. ಕರ್ಮಣ ಫಲ ನಿರ್ವೃತ್ತಿಂ ಸ್ವಯಮಶ್ನಾತಿ ಕಾರಕಃ ಪ್ರತ್ಯಕ್ಷಂ ದೃಶ್ಯತೆ ಲೋಕೆ ಕೃತಸ್ಯಾಪಿ ಅಕೃತಸ್ಯ ವಾ. ಕರ್ಮದಿಂದ ಫಲ ಸಿಗತ್ತೆ ಅಂತ ಹೇಳಿ ಪ್ರತಿಯೊಬ್ಬರ ಅನುಭವ. ಮಧ್ವಾಚಾರ್ಯರು ಪ್ರತ್ಯಕ್ಷೈಷಾ ಕರ್ತೃತ ಜೀವ ಸಂಸ್ಥಾ ತೇನಾನುಮೇಯ ಪ್ರೇರಣಾ ಕೇಶವಸ್ಯ ಅಂದ್ರು. ಜೀವನಲ್ಲಿರುವ ಕರ್ತೃತ್ವ ಅಪ್ರತ್ಯಕ್ಷ ಸಿದ್ಧ. ಕರ್ತ ಶಾಸ್ತ್ರಾರ್ಥವತ್ವಾತಂತ ಸೂತ್ರ. ಶಾಸ್ತ್ರಕ್ಕೆ ಒಂದು ಅರ್ಥ ಬರಬೇಕು ಅಂತಾದರೆ ಜೀವನಲ್ಲಿ ಕರ್ತೃತ್ವ ಇರಲೇಬೇಕು. ಸ್ವತಂತ್ರ ಕರ್ತೃತ್ವ ಇಲ್ಲ ಅಷ್ಟೇ ಅನ್ನೋದು ಬಿಟ್ಟರೆ ಕರ್ತೃತ್ವ ಇದ್ದೇ ಇದೆ. ಸ್ವತಂತ್ರ ಮತ್ತು ಕರ್ತೃತ್ವ ಈ ಎರಡೂ ಕೂಡ ಪರ್ಯಾಯ ಪದ ತರಹ ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ. ಇಲ್ಲಿ ಪ್ರಾಬ್ಲಮ್ ಎಲ್ಲಿ ಗೊಂದಲ ಆಗಿರೋದು ಅಂತಂದ್ರೆ, ನೀವು ಪ್ರತಿ ಸಮ್ಮೇಳನದಲ್ಲಿ ಇದನ್ನು ಕೇಳ್ತಾನೆ ಇರ್ತೀರ. ಯಾಕೆ ಗೊಂದಲ ಆಗ್ತಾ ಇದೆ ಅಂದರೆ, ನಾನು ಬಹಳ ಯೋಚನೆ ಮಾಡಿದಾಗ ಅನ್ನಿಸಿತು, ಸ್ವಾತಂತ್ರ್ಯ ಮತ್ತು ಕರ್ತೃತ್ವ ಎರಡೂ ಕೂಡ ಪರ್ಯಾಯ ಪದ ಅಂತ ಹೇಳಿ ಎಲ್ಲಿಯೋ ಮೂಲೆಯಲ್ಲಿ ಇದೆ. ಎರಡು ಪರ್ಯಾಯ ಪದ ಅಲ್ಲ, ಎರಡು ಬೇರೆ ಬೇರೆ. ಸ್ವಾತಂತ್ರ್ಯ ಬೇರೆ, ಕರ್ತೃತ್ವ ಬೇರೆ. ಕರ್ತೃ ಅಂದ್ರೆ ಏನು? ಯಾರ ಮಾಧ್ಯಮದಿಂದ ಕ್ರಿಯೆ ಹೊರಗಡೆ ಬರುತ್ತೋ ಅವನು ಕರ್ತೃ. ಇವನು ಕ್ರಿಯೆ ಮಾಡಲಿಕ್ಕೆ ಅನುಕೂಲಕರವಾದ ವಾತಾವರಣವನ್ನು ಯಾವುದು ಕಲ್ಪಿಸಿಕೊಡುತ್ತೋ ಅದು ಸ್ವಾತಂತ್ರ್ಯ. ನಾವೇನ್ ಮಾಡ್ಕೊಂಡಿದ್ದೇವೆ, ಕರ್ತೃತ್ವ ಮತ್ತು ಸ್ವಾತಂತ್ರ್ಯ ಎರಡು ಒಂದೇ ಅಂತಂದುಕೊಂಡು ಪ್ರಶ್ನೆ. ಯಾವ ಲೆವೆಲ್ಗೆ ಹೋಗ್ತಾರೆ ಅಂತಂದ್ರೆ, ನಾನು ಈಗ ನೀರು ಕುಡಿತಾ ಇದ್ದೇನೆ, ಕುಡಿಯದಂತೆ ನಿಲ್ಲಿಸಲಿ ನಿಮ್ಮ ದೇವರು ನೋಡೋಣ ಅಂತ ಸವಾಲು ಹಾಕುವವರಿದ್ದಾರೆ. ಅವರನ್ನು ಕುರಿತು ಅತ್ಯಂತ ತಾಮಸರು ಅಂತ ಪರಿಗಣಿಸಬೇಕು ಅಂತ ಹೇಳಿ ಗೀತಾ ಭಾಷ್ಯದಲ್ಲಿ ಮಧ್ವಾಚಾರ್ಯರು ಹೇಳ್ತಾರೆ, ಗೀತಾ ಪ್ರಸ್ಥಾನದಲ್ಲಿ. ಯಾಕೆ ಅಂದ್ರೆ, ನಿನ್ನ ಮಾತು ಕೇಳಿ ಅವನು ನೀರು ಕುಡಿಯೋದನ್ನ ನಿಲ್ಲಿಸ್ಬಿಟ್ರೆ ನಿನ್ನ ಮಾತು ಕೇಳಿದಾಗಾಯ್ತು, ಆ ಸ್ವಾತಂತ್ರ್ಯವೇ ಬಂತಲ್ಲ. ಅದೇ ಹೆಂಗೆ ಸ್ವಾತಂತ್ರ್ಯ? ಅದರಿಂದಾಗಿ ಹಾಗೆ ಪ್ರಶ್ನೆ ಮಾಡುವವರನ್ನ ಇವರು ತತ್ವಜ್ಞಾನಕ್ಕೆ ಯೋಗ್ಯರಲ್ಲ ಅಂತ ದೂರ ಇಡಬೇಕು ಅಂತ ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ಕರ್ತೃ ಮತ್ತೆ ಸ್ವಾತಂತ್ರ್ಯ, ಸ್ವತಂತ್ರನಾಗಿರೋವನು ದೇವರು, ಸ್ವತಂತ್ರ ಕರ್ತೃ. ಕರ್ತೃವಾಗಿರೋವನು ಜೀವ. ಜಡದಲ್ಲಿ ವಿಕಾರ ಮಾತ್ರ ಇದೆ. ಗಾಡಿ ಬಂತು ಅಂದ್ರೆ ಅದಕ್ಕೆ ಇಚ್ಛೆ ಇಲ್ಲ. ಅದನ್ನ ನಡೆಸುವವ ಒಬ್ಬ ಇದ್ದಾನೆ, ಅವನು ಕರ್ತೃ.
ಗಾಡಿ ಬಂತು ಅಂತ ಪ್ರಯೋಗ ಮಾಡ್ತೇವೆ, ಅದು ವಿಕಾರ. ಪ್ರಕೃತಿಯ ಅನೇಕ ಕ್ರಿಯೆಗಳಲ್ಲಿ ನಾವು ಕರ್ತೃವನ್ನು ವಿಕಾರವನ್ನು ಒಂದೇ ರೀತಿ, ಮಳೆ ಬಂತು ಅಂತೀವಿ. ವಸ್ತುತಃ ಮಳೆ ಬರಿಸಲಿಕ್ಕೆ ಕಾರಣನಾದವನೊಬ್ಬ ಇದ್ದಾನೆ. ಅಲ್ಲಿ ಜಡದ ವಿಕಾರ ಉಂಟು, ಅದರ ಹಿಂದೆ ಒಂದು ತತ್ವ ಇದೆ, ಅದನ್ನು ಮರೆತಿದ್ದೀವಿ. ಹೀಗಾಗಿ ಚಳಿ, ಮಳೆ, ಗಾಳಿ ಮೊದಲಾದವನ್ನೆಲ್ಲ ನಿಂದಿಸಬಾರದು. ಯಾಕೆ ನಿಂದಿಸಬಾರದು? ಅದು ದೇವರ ಕ್ರಿಯೆ, ಇದು ಇರುವಂಥದ್ದು. ಹೀಗಾಗಿ ಪ್ರತ್ಯಕ್ಷಂ ದೃಶ್ಯತೆ ಲೋಕೆ ಕೃತಸ್ಯಾಪಿ ಅಕೃತಸ್ಯ ಚ. ಪ್ರತ್ಯಕ್ಷವಾಗಿ ಜೀವನಲ್ಲಿ ಕರ್ತೃತ್ವವೂ ಇದೆ, ಜೀವನಲ್ಲಿ ಪ್ರತ್ಯಕ್ಷವಾಗಿ ಕರ್ತೃತ್ವವೂ ಇದೆ, ಸ್ವಾತಂತ್ರ್ಯವೂ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಅದಕ್ಕೆ ಜೀವ ಕೃತ ಅಕೃತ ಎರಡೂ ಇದೆ. ಅವನು ಮಾಡಿದ್ದು ಮಾಡದ್ದು ಎರಡೂ ಕೂಡ. ಶುಭೇನ ಕರ್ಮಣ ಸೌಖ್ಯಂ ದುಃಖಂ ಪಾಪೇನ ಕರ್ಮಣ ಕೃತಂ ಸರ್ವತ್ರ ಲಭತೆ ನಾ ಕೃತಂ ಭುಜ್ಯತೆ ಕ್ವಚಿತ್. ಒಳ್ಳೆಯ ಕರ್ಮ ಮಾಡಿದ್ರೆ ಸುಖ, ಪಾಪ ಮಾಡಿದರೆ ದುಃಖ. ಇದು ಎರಡನ್ನೂ ಮಾಡಬೇಕು, ಮಾಡಿದ್ರೆ ಪಡಿತಾನೆ. ಕೃತಂ ಸರ್ವತ್ರ ಲಭತೆ ನ ಅಕೃತಂ ಭುಜ್ಯತೆ ಕ್ವಚಿತ್. ಮಾಡದೇ ಇರೋದನ್ನು ಉಣ್ಣುವುದಿಲ್ಲ, ಉಣ್ಣುತ್ತಾ ಇದ್ದಾನೆ ಅಂದರೆ ಮಾಡಿದ್ದಾನೆ ಅಂತ ಅರ್ಥ. ಕೃತಿ ಸರ್ವತ್ರ ಲಭತೆ ಪ್ರತಿಷ್ಠಾಂ ಭಾಗ್ಯವೀಕ್ಷಿತಾಂ ನಾಕೃತಿ ಲಭತೆ ಭೀಷ್ಟಂ ಕ್ಷತೆ ಕ್ಷಾರಾವಸೇಚನಂ. ಕೃತಿ ಸರ್ವತ್ರ ಲಭತೆ. ಒಳ್ಳೆಯ ಕೆಲಸವನ್ನು ಮಾಡಿದವನು, ಜಾಣ್ಮೆಯಿಂದ ಮಾಡಿದವನು. ಕೃತಿ ಅಂದರೆ ಜಾಣ್ಮೆ, ಕ್ಲೆವರ್ ಅಂತ ಏನು ಹೇಳ್ತೇವೆ ಆ ಪರಿಭಾಷೆ. ಜಾಣನಾದವನು ಸರ್ವತ್ರ ಪ್ರತಿಷ್ಠಾಂ ಲಭತೆ, ಎಲ್ಲ ಕಡೆ ಪ್ರತಿಷ್ಠೆಯನ್ನು ಹೊಂದುತ್ತಾನೆ. ಪ್ರತಿಷ್ಠೆ, ಎಸ್ಟೀಮ್, ಒಳ್ಳೆ ವೈಭವ, ಜನರ ಕೀರ್ತಿ ಮೊದಲಾದವುಗಳನ್ನು ಹೊಂದುತ್ತಾನೆ. ಯಾಕೆಂದರೆ ಭಾಗ್ಯ ವೀಕ್ಷಿತಾಂ. ಭಗ ದೇವರು, ಭಾಗ್ಯ ದೇವರ ಸಂಕಲ್ಪ. ದೇವರು ಕಣ್ಣು ಬಿಟ್ಟಾಗ ಜಾಣ ಪ್ರತಿಷ್ಠಾಂ ಲಭತೆ, ಒಳ್ಳೆಯದನ್ನು ಹೊಂದುತ್ತಾನೆ. ನಾಕೃತಿ ಲಭತೆ ಭೀಷ್ಟಂ. ಅಕೃತಿ, ಜಾಣನಲ್ಲದವನು ಅಂದರೆ ಕರ್ಮವನ್ನ ಸಮರ್ಪಣೆ ಮೊದಲಾದವುಗಳನ್ನು ಮಾಡದವನು. ಅಭೀಷ್ಟಂ ನ ಲಭತೆ, ಬಯಸಿದ್ದನ್ನು ಹೊಂದುವುದಿಲ್ಲ. ಕ್ಷತೆ ಕ್ಷಾರಾವಸೇಚನಂ, ಗಾಯದಲ್ಲಿ ಉಪ್ಪು ಸವರಿದಂತೆ. ಮಾಡಿದ್ದಕ್ಕೆ ಪ್ರಯೋಜನ ಇಲ್ಲ, ಜಾಣ್ಮೆಯಿಂದ ಮಾಡದೆ ಹೋದರೆ ಮಾಡಿದ್ದಕ್ಕೆ ಪ್ರಯೋಜನ ಇಲ್ಲ, ದುಃಖ ತಪ್ಪಿಲ್ಲ. ಅದರಿಂದಾಗಿ ಪುರುಷನೋರ್ವ ತನ್ನ ಮಿತಿಯನ್ನು ತಿಳಿದು ಕೆಲಸ ಮಾಡಬೇಕು, ದೈವದ ಬಗ್ಗೆ ಭರವಸೆ ಇಡಬೇಕು. ಅದು ಜಾಣ್ಮೆ. ಇದಿಲ್ಲದಿದ್ದರೆ ದುಃಖವೇ. ತಪಸಾ ರೂಪ ಸೌಭಾಗ್ಯಂ ರತ್ನಾನಿ ಚ ಧನಾನಿ ಚ ಪ್ರಾಪ್ಯತೆ ಕರ್ಮಣ ಸರ್ವಂ ನ ದೈವಾತ್ ಅಕೃತಾತ್ಮನಾಂ. ತಪಸ್ಸು ಮಾಡಿದೊಡನೆ ಎಲ್ಲ ಸಿಗಬೇಕು ಅಂತ ನಿಯಮ ಇಲ್ಲ. ರತ್ನಾನಿಚ ಧನಾನಿಚ, ಒಳ್ಳೆ ತಪಸ್ಸು ಮಾಡಿದ್ದಾನೆ, ಅವನಿಗೆ ಒಂದು ಒಳ್ಳೆ ಸಂಪತ್ತು ಬರಬೇಕು, ರತ್ನ ಹಣ ಮೊದಲಾದವುಗಳೆಲ್ಲ ಬರಬೇಕು, ಇಲ್ಲ ನಿಯಮ. ಯಾಕೆಂದ್ರೆ ದೈವ ಇವನಿಗೆ ಆಮೇಲೆ ಕೊಡೋಣ ಅಂತ ತೀರ್ಮಾನ ಮಾಡಿರುತ್ತೆ. ಪ್ರಯತ್ನ ಇದೆ, ಫಲ ಇಲ್ಲ. ಇವನು ಮಾಡಿದ ಪ್ರಯತ್ನ ಮುಂದೆ ಇವನು ಪ್ರಯತ್ನ ಮಾಡದೆ ಹೋದಾಗ ಅದರದ್ದು ಸಿಗತ್ತೆ ಫಲ. ಓ ನೋಡಿ, ಏನು ಮಾಡಿಲ್ಲ, ಅವನಿಗೆಲ್ಲ ಇದೆ, ಅದರಿಂದಾಗಿ ದೈವ ಅನ್ನೋದು ಸುಳ್ಳು ಅಂತ ಅವ್ರು ಶುರು ಮಾಡ್ತಾರೆ. ನಾವು ನೋಡಿ ಗ್ರಹಣ ಕಾಲದಲ್ಲಿ ಕಡಲೆಪುರಿ ತಿಂದೆವು, ಏನೂ ಆಗಲಿಲ್ಲ ನಮಗೆ. ಅಯ್ಯೋ ರಾಮ, ಹಾಗಲ್ಲ ಅದು.
ಅದಕ್ಕೆಲ್ಲ ಒಂದು ಕಾಲ ಅಂತ ಇರುತ್ತೆ. ನೀವು ಹೇಳಿದಾಗ ಕೇಳ್ಬಿಡ್ಲಿಕ್ಕಾಗತ್ತೇನು? ನೀವು ದೇವ್ರ ಮೇಲೆ ಚಾಲೆಂಜ್ ಮಾಡಿದ್ರಿ, ನೀವು ದೇವರ ಆ ಚಾಲೆಂಜನ್ನು ನಿಮಗೆ ಅವನು ಸಮಾನ ಅಂತ ತಗೊಂಡು ಸ್ವೀಕರಿಸ್ಬೇಕಾ ಚಾಲೆಂಜನ್ನು? ಅದು ಯಾವ ನ್ಯಾಯ ಅದು? ದೇವರು ನಿಮ್ಮ ಚಾಲೆಂಜನ್ನು ತಗೊಂಡ ಅಂತ ಇಟ್ಕೊಳ್ಳಿ, ನಿಮ್ಮನ್ನು ಈಕ್ವಲ್ ಅಂತ ಟ್ರೀಟ್ ಮಾಡಿದಾಗ ಆಗುತ್ತೆ. ದೋ ಯು ಆರ್ ಆನ್ ಅನ್ಈಕ್ವಲ್ ಟು ಹಿಮ್, ಅವನು ನಿಮ್ಮನ್ನು ತಗೊಳ್ಳೋದು ಹೇಗೆ? ಈಕ್ವಲ್ ಅಂತ. ಅದ ನಿಮ್ಮ ಇರಾದೆ. ಮಕ್ಕಳು ಅಪ್ಪ ಬಾ ಫೈಟಿಂಗ್ ಆಡೋಣ ಅಂತಾರೆ, ಆಗಲ್ಲ ಮಗು, ಅಥವಾ ಅದ್ರ ಬಗ್ಗೆ ತಲೆ ಕೊಡಲ್ಲ, ಅಪ್ಪಂಗೆ ಶಕ್ತಿನೇ ಇಲ್ಲ ಅಂತ ಹಾಗೆ ಅನ್ಕೊಳ್ತಾವೆ ಮಕ್ಕಳು. ಹಾಗೆ ನೀವು ಕೂಡ ಇಮ್ಮೆಚೂರ್ ಆಗಿ ಈ ತರಹ ಬಿಹೇವ್ ಮಾಡ್ತಾ ಇದ್ದೀರಾ. ನಿಮ್ಮನ್ನು ಅವ್ನು ಟ್ರೀಟ್ ಮಾಡಬೇಕು ಅಂತನಾ? ದೇವ್ರು ಹೀಗಿದ್ರೆ ನನ್ನ ಪ್ರಕಾರ ದೇವ್ರು ಹೀಗಪ್ಪ, ದೇವ್ರು ಹೀಗಿರ್ಬೇಕು, ನಿಮ್ಮ ಪ್ರಕಾರ ದೇವರಾಗಬೇಕಾ? ಅವನಿಗೊಂದು ಸ್ವತಂತ್ರ ಅಸ್ತಿತ್ವ, ಸ್ವತಂತ್ರ ಆಲೋಚನೆ, ನಿಮಗಿಂತ ಜ್ಞಾನ, ನಿಮಗಿಂತ ಶಕ್ತಿ ಇರಲ್ವಾ? ಈ ದೈವವನ್ನ ಹೀಗೆ ಆಳ್ಲಿಕ್ಕೆ ಬಯಸುವವರು ಇರ್ತಾರೆ. ಅದಕ್ಕೆ ಅರ್ಥವೇ ಇಲ್ಲ. ದೇವ್ರು ಹೀಗಿರ್ಬೇಕಿತ್ತು, ದೇವರು ನನಗಂತೂ ಪಕ್ಷಪಾತಿ ಅಂತ ಅನ್ನಿಸ್ತಾನೆ. ನಿನಗಲ್ವಾ? ನಿನ್ನ ಮಾತು ಅವನೇ ಯಾಕೆ ಕೇಳಬೇಕು? ನಿನ್ನ ಸಲಹೆ ಕೂತ್ಕೊಳ್ಳಿ, ಕನ್ಸಲ್ಟ್ ಮಾಡಬೇಕು ಅಂತಿದ್ದೀನಿ, ನಿಮ್ಮನ್ನ ಕನ್ಸಲ್ಟ್ ಮಾಡಿ ನಾನು ಜಗತ್ತನ್ನ ಮಾಡಬೇಕು ಅಂತ ಇದ್ದೀನಿ ಅಂತ ಯಾರಾದರೂ ಹೇಳ್ತಾರ? ಇದೆಲ್ಲ ಎಂತ ಬಾಲಿಷ್ಯ. ಮೆಚುರಿಟಿ ಇಲ್ಲದೆ ಹೋದಾಗ ಈ ತರಹ ಆಗೋದು. ದೈವಂ ಸ್ವರ್ಗಶ್ಚ ಭೋಗಶ್ಚ ನಿಷ್ಠಾಯಾಚ ಮನೀಷಿತ ಸರ್ವಂ ಪುರುಷಕಾರೇಣ ಕೃತೇನ ಇಹೋಪಲಭ್ಯತೆ. ಅದರಿಂದಾಗಿ ದೈವವನ್ನು ಒಲಿಸಿಕೊಳ್ಳಬೇಕಾದ್ರೆ ಪುರುಷಕಾರ ಬೇಕು. ಆದರೆ ಕೇವಲ ಪುರುಷಕಾರವು ದೈವ ಇಲ್ಲದೆ ಪುರುಷಕಾರ ಅಂತನ್ನೋದು ಸಮರ್ಥ ಅಲ್ಲ. ದೈವವೇ ಇಲ್ಲ, ಕೇವಲ ಪುರುಷ ಪ್ರಯತ್ನ, ನೀವೇನನ್ನು ಪಡಿಲಿಕ್ಕಾಗಲ್ಲ. ಪುರುಷ ಪ್ರಯತ್ನವೇ ಇಲ್ಲ, ದೈವವೂ ಕೂಡ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲವನ್ನು ಕೊಡಬೇಕು ಅನ್ನೋ ಪ್ರಯತ್ನ ಪಟ್ಟಿರ್ಬೇಕಲ್ಲ. ಒಂದು ಜಾಮಿತಾ ದೋಷ ಪರಿಹಾರಾಯ ಒಂದು ಹಾಸ್ಯವನ್ನ ಹೇಳುತ್ತೇನೆ, ಈ ದೈವ ಹಾಗೂ ಪುರುಷಕಾರದ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ. ಒಬ್ಬ ದೇವರ ಹತ್ರ ಕೇಳಿದನಂತೆ, ಓ ದೇವರೇ, ನಾನು ಲಾಟ್ರಿ ಟಿಕೆಟ್ ತಗೊಳ್ತೇನೆ, ಅದಕ್ಕೆ ನೀನು ಇಷ್ಟು ಮೊತ್ತವನ್ನ ಬರುವಂತೆ ಮಾಡಬೇಕು. ದೇವರ ಹತ್ರ ಕೇಳಿಕೊಂಡು ಹೋದ, ಬರಲೇ ಇಲ್ಲ. ಎರಡನೇ ಬಾರಿ ಬಂದ, ಈ ಸರ್ತಿ ಶಾಂತತೆ ಇರಲಿಲ್ಲ, ಉಗ್ರತೆ ಇತ್ತು. ನೀನು ಭಕ್ತರನ್ನ ಏನು ಅಂತ ಅನ್ಕೊಂಡಿದಿ? ಏನು ಗತಿ ಇಲ್ಲದೆ ನಿನ್ನ ಹತ್ರ ಬಂದಿದ್ದೇವೆ, ಹಾಗಂತ ಹೇಳಿ ನಿನಗೆ ಬೇಕಾದ ಹಾಗೆ ಮಾಡ್ಬೋದು ಅಂತನಾ? ನನಗೆ ಈ ಸರ್ತಿ ಹೊಡಿಸ್ಲೇಬೇಕು ಅಂತ ಹೇಳಿ ವೀರಾವೇಶದಿಂದ ಮಾತನಾಡಿದ. ಹೊಡಿಲಿಲ್ಲ. ಮೂರನೇ ಸರ್ತಿ ಬಂದ, ಸ್ವಲ್ಪ ಅತ್ತ ಸ್ವಲ್ಪ ನಕ್ಕ, ಹೊಡೆಸದೆ ಹೋದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಅನ್ನ. ಠಪ್ ಅಂತ ತಲೆ ಮೇಲೆ ಒಂದು ಏಟು ಬಿತ್ತಂತೆ. ಮೊದಲು ಲಾಟ್ರಿ ಟಿಕೆಟ್ ತಗೋ ಅಂತ ಹೇಳಿದಂತೆ ದೇವರು. ಹಾಗಾಗಿ ಬಿಡುತ್ತೆ. ಅದರಿಂದಾಗಿ ಈ ದೈವ ಮತ್ತೆ ಪುರುಷಕಾರ ಅದು ಸಂಕೀರ್ಣ ಏನಲ್ಲ, ಸುಲಭವಾಗಿ ತಿಳಿಯಬಹುದಾದದ್ದು. ಪುರುಷ ಪ್ರಯತ್ನದಿಂದ ದೈವವನ್ನು ಒಲಿಸಿಕೊಳ್ಳಬೇಕು. ಅಟ್ ದಿ ಸೇಮ್ ಟೈಮ್ ದೈವದ ಅಗಾಧ ಶಕ್ತಿ, ಪುರುಷಕಾರದ ಮಿತಿ ಎರಡು ಗೊತ್ತಿರಬೇಕು. ಅದೇ ಜಾಣತನ. ಈ ಪುರುಷಕಾರವೆಂಬ ಒಂದು ಹಣವನ್ನ ದೇವರಲ್ಲಿ ಸಮರ್ಪಣೆ ಮಾಡಿದರೆ ದೇವರೇನ್ ಮಾಡ್ತಾನೆ? ಆ ಪುರುಷಕಾರದ ಒಂದು ಒಳಿತಿಗೆ ಅನುಗುಣವಾಗಿ ಎಲ್ಲವನ್ನ ಕೊಡ್ತಾನೆ. ಸ್ವರ್ಗ, ಭೋಗ, ಜಗತ್ತಿನಲ್ಲಿ ಪ್ರತಿಷ್ಠೆ, ಒಳಗಡೆಯ ಬೆಳವಣಿಗೆ, ಜ್ಞಾನ ಎಲ್ಲವನ್ನ ಕೊಡ್ತಾನೆ. ಜ್ಯೋತಿಂಷಿ ತ್ರಿದಚಾನಾಗಾ
ಯಕ್ಷಾಶ್ಚಂದ್ರಾರ್ಕಮಾರುತಾ ಸರ್ವೇ ಪುರುಷಕಾರೇಣ ಮಾನುಷಾ ದೇವತಾಂ ಗತಾ. ಬೆಳಕಿನ ಅಭಿಮಾನಿ ದೇವತೆಗಳು, ನಾಗರು, ಯಕ್ಷರು, ಚಂದ್ರ, ಸೂರ್ಯ, ಮಾರುತ, ಗಾಳಿ, ಮರುದೇವತೆಗಳು ಎಲ್ಲರೂ ಒಂದು ಕಾಲದಲ್ಲಿ ಮನುಷ್ಯರಾಗಿದ್ದವರು. ದೇವರನ್ನ ಒಲಿಸಿ ಸಾಧನೆ ಮಾಡಿಕೊಂಡು ತಪಸ್ಸು ಮಾಡಿ ಆಯಾ ಪದವಿಗೆ ಏರಿದವರು. ಉಪನಿಷತ್ತಿನಲ್ಲಿ, ಐತರೇಯ ಉಪನಿಷತ್ತಿನಲ್ಲಿ ಅಗ್ನಿ ಪದವಿಗೆ ಯೋಗ್ಯನಾದ ಮನುಷ್ಯ ಯಾವ ರೀತಿ ದೇವರನ್ನು ಉಪಾಸನೆ ಮಾಡ್ತಾನೆ, ಭೂದೇವಿಯ ಪದವಿಗೆ ಯೋಗ್ಯಳಾದ ಸಾಧಕಿ ಯಾವ ರೀತಿ ದೇವರನ್ನ ಉಪಾಸನೆ ಮಾಡಿ ಭೂದೇವಿಯ ಪದವಿಯನ್ನ ಪಡೆಯುತ್ತಾಳೆ ಅಂತ ವಿವರಣೆ ಇದೆ. ಭೂಮಿ ಇದಕ್ಕೊಬ್ಳು ದೇವತೆ ಇದ್ದಾಳೆ. ಐತರೇಯ ಉಪನಿಷತ್ ಮಹೈತರೇಯದಲ್ಲಿ ಆರಂಭದಲ್ಲಿ ಅದಿದೆ. ಹಾಗೆ ಪ್ರತಿಯೊಂದು ಪದವಿ, ದೇವತಾ ಪದವಿಗೆ ಯೋಗ್ಯರಾದ ಸಾಧಕರು ಯಾವ ರೀತಿ ದೇವರನ್ನು ಉಪಾಸನೆ ಮಾಡಿ ಆಯಾ ಪದವಿಯನ್ನು ಪಡೆಯುತ್ತಾರೆ, ಲೋಕಕ್ಕೆ ಮಾರ್ಗದರ್ಶನ ಮಾಡಿ ತಾವು ಒಳಗಡೆಯಿಂದ ಎತ್ತರಕ್ಕೆ ಏರಿ ಸಾಧನೆ ಮಾಡ್ತಾರೆ ಅಂತ ಇದೆ. ಇದನ್ನೆಲ್ಲವನ್ನ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ಲಿಂಗಾತ್ ಅಂತ ಹೇಳಿ ಒಂದು ಸೂತ್ರದಲ್ಲಿ ಹೇಳಿದ್ದಾರೆ. ಲಿಂಗಾತ್ ಅರ್ಥೋ ವಾ ಮಿತ್ರವರ್ಗೋ ವಾ ಐಶ್ವರ್ಯಂ ವಾ ಕುಲಾನ್ವಿತಂ ಶ್ರೀಶ್ಚಾಪಿ ದುರ್ಲಭ ಭೋಕ್ತುಂ ತಥೈವ ಅಕೃತಕರ್ಮಭಿಃ. ಅದರಿಂದ ಜಗದಾಚೆಗಿನ ಸೌಭಾಗ್ಯವನ್ನು ಪಡೆಯಬೇಕು ಅಂದ್ರೂ ದೈವ ಪುರುಷಕಾರದ ಮೂಲಕವೇ ನಮಗೆ ಕೊಡೋದು. ಇನ್ನು ಜಗತ್ತಿನ ಒಳಗಡೆ ಸಂಪತ್ತು, ಮಿತ್ರವರ್ಗ, ಆಧಿಪತ್ಯ ಎಲ್ಲ ಬರಬೇಕು ಅಂದರೆ ಕರ್ಮದ ಮೂಲಕವೇ ಆಗ್ಬೇಕಲ್ವಾ? ಕರ್ಮ ಅಲ್ಲದೆ ಯಾವುದಾದ್ರೂ ಆಗ್ತದಾ? ಆಗತ್ತಾ ಯಾವುದಾದ್ರೂ? ಕರ್ಮ ಅಲ್ಲದೆ ಯಾವುದೂ ಆಗೋದಿಲ್ಲ. ಅಕೃತ ಕರ್ಮಭಿಃ ಭೋಕ್ತುಂ ದುರ್ಲಭ. ಕರ್ಮ ಮಾಡಲೇಬೇಕು. ನೀವು ನಿಮ್ಮ ಮಿತ್ರರಿಗೆ ಸ್ಪಂದಿಸದಿದ್ದರೆ ಮಿತ್ರರು ನಿಮಗೆ ಸ್ಪಂದಿಸ್ತಾರಾ? ಆಗೋಲ್ಲ ಅಲ್ವಾ? ಹಾಗೆ ಅದು ಯಾವುದೇ ಆಗಲಿ, ಸ್ಪಂದನೆ ಇರಬೇಕು. ಆ ಸ್ಪಂದವನ್ನೇ ಕರ್ಮ ಅಂತ ಕರೀತಾರೆ. ಈ ಕ್ರಿಯೆ ಹೇಗಾಗತ್ತೆ, ಕ್ರಿಯಾ ಸ್ವರೂಪ ಏನು ಅಂತ ಕಾಶ್ಮೀರದ ಒಬ್ಬ ವಿದ್ವಾಂಸ ಅದರ ಅವನು ಪಾಶುಪತಾಗಮದ ಹಿನ್ನೆಲೆಯಲ್ಲಿ ಬರೆದದ್ದು ಸ್ಪಂದಕಾರಿಕ ಅಂತ ಉಂಟು. ನಮ್ಮಲ್ಲಿ ಆ ಸ್ಪಂದಕಾರಿಕೆಗಳಿಗಿಂತ ಸೊಗಸಾದ ಚಿಂತನೆ ಸರ್ವಗ್ರಾಹಿಯಾಗಿ ಇಲ್ಲುಂಟು. ಇದನ್ನ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವರು ಬಹಳ ಚೆನ್ನಾಗಿ ಬಿಡಿಸಿಕೊಟ್ಟಿದ್ದಾರೆ. ಕರ್ಮ ರಹಸ್ಯ. ಇದನ್ನಿಟ್ಟುಕೊಂಡು ನಾವು ಜೈಮಿನಿ ಸೂತ್ರಗಳಿಗೆ ಅರ್ಥ ಮಾಡಬೇಕಿದೆ. ಇದನ್ನಿಟ್ಕೊಂಡು ಶೌಚೇನ ಲಭತೆ ವಿಪ್ರಃ ಕ್ಷತ್ರಿಯೋ ವಿಕ್ರಮೇಣ ಹಿ ವೈಶ್ಯ ಪುರುಷಕಾರೇಣ ಶೂದ್ರ ಶುಶ್ರೂಷಯಾ ಶ್ರಿಯಂ. ಲೋಕದಲ್ಲಿ ಒಂದು ಕರ್ಮ ಅವರವರ ಸಾಮಾಜಿಕ ಸ್ಥಾನಗಳಿಗೆ ತಕ್ಕ ಹಾಗೆ ಇದೆ. ಅರಿವಿನಿಂದ ಬದುಕುವವನಿಗೆ ಶೌಚ ಬೇಕು, ಅಂದ್ರೆ ಬ್ರಾಹ್ಮಣ, ಅವನಿಗೆ ಶೌಚ. ಶೌಚ ಅಂತ ಹೇಳಿದ್ರೆ ಅರ್ಥ ಶೌಚ. ಮಾನಸಿಕ ಶೌಚ ನಿರಂತರ ಶಾಸ್ತ್ರಾಧ್ಯಯನ ಮಾಡ್ತಾ ಇದ್ದ ಅಂದ್ರೆ ಮನಸ್ಸು ಬೇರೆ ಕಡೆ ಹರಿಲಿಕ್ಕೆ ಹೋಗ್ತಾ ಇಲ್ಲ ಅಂತ ಅರ್ಥ.
ಕಾಮಾದಿಗಳು ಉತ್ಕಟವಾಗಿ ವ್ಯಾಪಿಸಿದರೆ ಅಧ್ಯಯನ ಎಲ್ಲಿ ಮಾಡಲಿಕ್ಕಾಗತ್ತೆ? ಮಾನಸಿಕ ಶೌಚವನ್ನು ಕಾಪಾಡಿಕೊಳ್ಳುವ ಒಂದು ಬಗೆ ಏನು ಅಂದರೆ ಸ್ವಾಧ್ಯಾಯ. ಅರ್ಥ ಶೌಚವೂ ಅದರಿಂದಲೇ ಬರುತ್ತೆ, ಧರ್ಮ ಶೌಚವೂ ಅಧ್ಯಯನದಿಂದಲೇ. ಹೀಗಾಗಿ ಶೌಚೇನ ಲಭತೆ ವಿಪ್ರಹ ಕ್ಷತ್ರಿಯೋ ವಿಕ್ರಮೇಣ ಹಿ. ಆಡಳಿತದಲ್ಲಿ ಇರುವವ ಪರಾಕ್ರಮವನ್ನು ತೋರಿಸ್ತಾ ಧರ್ಮವನ್ನು ರಕ್ಷಣೆ ಮಾಡಬೇಕು. ಅವನ ಶಕ್ತಿಯೆಲ್ಲ ಅದಕ್ಕೇನೆ ವ್ಯಯ ಆಗತ್ತೆ. ಅದರ ಮಧ್ಯದಲ್ಲಿ ಒಂದು ಸ್ವಲ್ಪ ಆನಂದ, ಹಬ್ಬ. ಬೇಸಿಕಲಿ ಈ ಹಬ್ಬ ಏನಿದೆ ಅದು ಕ್ಷತ್ರಿಯರಿಗೆ ಮತ್ತು ವೈಶ್ಯರಿಗೆ. ಮಳೆಗಾಲದಲ್ಲಿ ಇರ್ತಾರೆ, ಅವರಿಗೆ ಕುಟುಂಬದೊಡನೆ ಕಾಲ ಕಳೀಲಿಕ್ಕೆ ಇರಬೇಕಾದದ್ದು. ಕ್ಷತ್ರಿಯ ಆದರೆ ಇವತ್ತು ಬ್ರಾಹ್ಮಣರಿಗೆ ಅತ್ಯಂತ ಕರ್ತವ್ಯವೇ ಹಬ್ಬ ಅಂತ ಬಹಳ ಜನ ಅಂದುಕೊಂಡಿದ್ದಾರೆ. ಬೇಕು ಅನ್ನೋದು ಸತ್ಯ, ನಾನು ಬೇಕು ಅನ್ನೋದನ್ನ ಇಲ್ಲ ಅಂತ ಇಲ್ಲ. ಆದರೆ ಅದು ಅಧ್ಯಾತ್ಮ ಸಾಧನೆಯ ತರಹ ಅದನ್ನು ಉತ್ಪ್ರೇಕ್ಷೆ ಮಾಡೋದು ಬೇಕಿಲ್ಲ. ಅದೇನು ಅಧ್ಯಾತ್ಮ ಸಾಧನೆ ಅಲ್ಲ ಹಬ್ಬವನ್ನ ಮಾಡೋದು. ವೈಶ್ಯ ಪುರುಚಕಾರೇಣ, ಇನ್ನು ಒಬ್ಬ ವೈಶ್ಯನಾದವ ಪ್ರಯತ್ನ, ಯಾಕೆಂದರೆ ಅವನ ಪ್ರೊಡಕ್ಷನ್ನಲ್ಲಿ ಗೋವುಗಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಹಾಲು ಹಯನುಗಳನ್ನು ಚೆನ್ನಾಗಿ ಉತ್ಪಾದನೆ ಮಾಡಬೇಕು, ಹೊಲ ಕೆಲಸಗಳನ್ನು ನೋಡ್ಕೊಳ್ಬೇಕು, ಹೊಲಮನೆ ಮಾಡಬೇಕು. ಅದು ವೈಶ್ಯನ ಕೆಲಸ. ಶೂದ್ರ ಶುಶ್ರೂಷಯಾಶ್ರಿಯಂ, ಶೂದ್ರ ಈ ಎಲ್ಲರಿಗೆ ಸಪೋರ್ಟಿವ್ ಆಗಿ ನಿಂತು ಸರ್ವಿಸ್ ಸೆಕ್ಟರಲ್ಲಿ ಇರುವವ ಸಂಪತ್ತನ್ನು ಪಡಿತಾನೆ. ಸಂಪತ್ತನ್ನ ಇವ್ರಿಗೆ ನಿಷೇಧ ಅಂತ ಹೇಳಿ ನಾವು ಹೇಳಲಿಲ್ಲ, ಅದು ನಂತರ ತಪ್ಪು ಕಲ್ಪನೆ. ಆ ತರಹ ಏನಿರಲಿಲ್ಲ, ನಿಷೇಧ ಇರಲಿಲ್ಲ. ಯಾರೂ ಸಂಪತ್ತನ್ನು ಪಡೆಯಬಹುದು, ಯಾರೂ ಜ್ಞಾನವನ್ನು ಪಡೆಯಬಹುದು. ಅದು ನಿರತಿಶಯವಾಗಿ ಗೋಚರ ಆದಮೇಲೆ ನೋಡಿ ಎಂಥ ತಪ್ಪು ಕಲ್ಪನೆ ಅಂದರೆ, ಕುವೆಂಪು ಅವರು ಹೇಳ್ತಾ ಇದ್ರು, ನಾನು ಬ್ರಿಟಿಷರು ಬರದೇ ಇರ್ತಿದ್ದಿದ್ರೆ ನಾನು ಈ ತರಹದ ವಿದ್ಯೆಯನ್ನು ಪಡಿತಾ ಇರಲಿಲ್ಲ. ಅದು ವಿದ್ಯೆ ಅಂತ ಯಾರು ಹೇಳಿದವರು ಅಂತ ಅವ್ರನ್ನ ಕೇಳಬೇಕಿತ್ತು. ಇವರೆಲ್ಲ ಏನು ಸಾಹಿತಿಗಳು, ಲೆಫ್ಟಿಸ್ಟರು, ನಮಗೆ ವಿದ್ಯೆ ಇದೆ ಅಂತಾರೆ. ವಿದ್ಯೆ ಅಂತಂದ್ರೆ ಅವ್ರು ಅನ್ಕೊಂಡಿರೋದು ಅಲ್ವೇ ಅಲ್ಲ. ಅದರಿಂದಾಗಿ ಹಾಗಲ್ಲ. ಅದು ವಿದ್ಯೆಯ ಪರಿಭಾಷೆಯೇ ಬೇರೆ, ಇವರೇ ಬೇರೆ. ಅದಲ್ಲ, ಅವರವರಿಗೆ ಸಂಪತ್ತನ್ನು ಹೊಂದಲಿಕ್ಕೆ ಅವಕಾಶ ಇತ್ತು. ಬೇರೆ ಬೇರೆ ದಾಳಿಗಳಾಯಿತು, ನಾವು ಕೂಡ ಎಚ್ಚರ ತಪ್ಪಿದೆವು. ನಮ್ದು ತಪ್ಪಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈ ಭಾರತ ನೆಲದಲ್ಲಿ ಹುಟ್ಟಿದವರದ್ದು ತಪ್ಪಿದ್ದೇ ಇದೆ, ಬ್ರಾಹ್ಮಣರದ್ದು ತಪ್ಪಿದೆ, ಕ್ಷತ್ರಿಯರದ್ದು ತಪ್ಪಿದೆ. ಅವನು ಕಲಿ ಹೇಳ್ತಾನಲ್ಲ, ರಾಜಾನಂ ಪೂರ್ವಮಾವಿಶ್ಯ, ಮೊದಲು ರಾಜರನ್ನು ಪ್ರವೇಶ ಮಾಡ್ತೇವೆ, ಆಮೇಲೆ ಅವ್ರ ಮೂಲಕ ಬ್ರಾಹ್ಮಣರನ್ನ ಕೆಟ್ಟ ದಾರಿಗೆ ಎಳಿತೇವೆ. ಅವರಿಬ್ಬರು ಕೆಟ್ಟರೆ ಮುಗಿತಲ್ಲ, ಸಮಾಜದ ಎರಡು ಮುಖಗಳು, ಉಳಿದವರೆಲ್ಲ ಕೆಡ್ತಾರೆ. ಹೀಗೆ ಒಂದಕ್ಕೊಂದು ಸಮಸ್ಯೆ ಆಗಿ ಆ ಸ್ಪಷ್ಟವಾದ ಚಿಂತನೆಯನ್ನೇ ಬಿಟ್ಟಿದ್ದೇವೆ. ಹೀಗಾಗಿ ಸಮಾಜದಲ್ಲಿ ಅವರವರಿಗೆ ಯೋಗ್ಯವಾದ ವಿಹಿತವಾದ ಕೆಲಸದಿಂದ ಸಂಪತ್ತನ್ನು ಪಡೆದವರಿದ್ದಾರೆ, ಪಡೆಯುತ್ತಾರೆ. ನಾದಾತಾರಂ ಭಜಂತ್ಯರ್ಥಾ ನಕ್ಲೀಬಂ ನಾಪಿ ನಿಷ್ಕ್ರಿಯಂ ನಾ ಕರ್ಮಶೂಲಂ ನಾ ಶೂರಂ ತಥಾ ನೈವಾ ತಪಸ್ವಿನಂ. ಅರ್ಥಾಹ ಸಂಪತ್ತು ಅದಾತಾರಂ ನ ಭಜಂತಿ, ಕೊಡದವನಿಗೆ ಜಿಪುಣನನ್ನು ಹೊಂದುವುದಿಲ್ಲ. ಒಬ್ಬ ಪರಮ ಜಿಪುಣ ಇರ್ತಾನೆ, ಅವನಿಗೆ ಸಂಪತ್ತು ಎಲ್ಲಿಂದ ಬರುತ್ತೆ? ಬರೋದೇ ಇಲ್ಲ. ನಕ್ಲೀಬಂ, ಯಾರು ನಪುಂಸಕ ಇರ್ತಾನೆ, ತನ್ನ ಕೆಲಸದಲ್ಲಿ ತೊಡಗುವಾಗ ಯಾರಿಗೆ ಧೈರ್ಯ ಇರೋದಿಲ್ಲ ಅವನಿಗೆ ಸಂಪತ್ತು ಬರೋದಿಲ್ಲ. ನಾಪಿ ನಿಷ್ಕ್ರಿಯಂ,
ಯಾರಿಗೆ ಸೋಮಾರಿತನ ಇರುತ್ತೆ ಅವನಿಗೂ ಬರಲ್ಲ. ನಾ ಕರ್ಮಶೀಲಂ, ಕರ್ಮಶೀಲನಾಗಿರಬೇಕು. ಕರ್ಮಶೀಲ ಯಾರಲ್ಲ, ಅಕರ್ಮಶೀಲ ಯಾರಿರ್ತಾನೆ, ಅರ್ಥಾಹ ನ ಭಜಂತಿ, ಸಂಪತ್ತು ಅವನಿಗೆ ಸಿಗೋದಿಲ್ಲ. ನಾಶೂರಂ, ಯಾರಿಗೆ ಅದನ್ನು ಪಡೆದುಕೊಳ್ಳುವ ಝೀಲಿರೋದಿಲ್ಲ ಅವರಿಗೂ ಸಿಗೋಲ್ಲ. ನೈವ ಅತಪಸ್ವಿನಂ, ಅದರ ಬಗ್ಗೆ ವಿಶೇಷವಾದ ಅಧ್ಯಯನ, ಅದು ತಪಸ್ಸು, ಅದು ಯಾರಿಗಿಲ್ಲ ಅವನಿಗೂ ಸಿಗಲ್ಲ. ಏನ ಲೋಕಾಸ್ತ್ರಯ ಸೃಷ್ಟಾ ದೈತ್ಯಾಸ್ತರವಾಶ್ಚ ದೇವತಾ ಸಯೇಷ ಭಗವಾನ್ ವಿಷ್ಣು ಸಮುದ್ರೇ ತಪ್ಯತೆ ತಪಃ. ನೋಡು, ತಪಸ್ಸು ಆಲೋಚನೆ ಅನ್ನೋದೆಲ್ಲರಿಗೂ ಬೇಕಾದ ಒಂದು ಮಿನಿಮಮ್ ಕ್ವಾಲಿಟಿ. ನಾವು ಹೆಚ್ಚು ಯೋಚನೆ ಮಾಡೋಲ್ಲ, ಇವ್ರು ಹೇಗೆ ಹೇಳ್ತಾರೋ ಹಾಗೆ ಕೇಳ್ಬಿಡ್ತೀವಿ. ಅದು ಯಾರು ಮಾಡಬಾರದು ಅನ್ನತ್ತೆ ಶಾಸ್ತ್ರ. ನಾವು ಮಾಡ್ತಾ ಇರೋದೇ ಅದನ್ನ. ಶಾಸ್ತ್ರ ಹೇಳಿದ್ರೆ ಮುದಾಯ್ತು. ಶಾಸ್ತ್ರ ಯಾವುದು? ನೀವು ಅಂದುಕೊಂಡ ಚಿಕ್ಕ ಮಟ್ಟದ ಶಾಸ್ತ್ರಗಳಲ್ಲ, ದೊಡ್ಡ ಮಟ್ಟದ ಮಹಾಭಾರತ ಮೊದಲಾದವುಗಳೇ ಶಾಸ್ತ್ರ. ನೀವು ಶಾಸ್ತ್ರ ಹೇಳ್ಬಿಟ್ಟಿದೆ, ಹೀಗಿದೆ, ಹೀಗೆ ಮಾಡಬೇಕು, ಹಾಗಿಲ್ಲ ಅಲ್ಲಿ. ನೋಡಿ, ಯಾರು 3 ಲೋಕಗಳನ್ನು ಸೃಷ್ಟಿ ಮಾಡಿದ್ದಾನೋ, ಯಾರು ದೈತ್ಯರನ್ನ ಸೃಷ್ಟಿ ಮಾಡಿದ್ದಾನೋ, ಯಾರು ದೇವತೆಗಳನ್ನ ಸೃಷ್ಟಿ ಮಾಡಿದ್ದಾನೋ ಅಂತಹ ನಾರಾಯಣನು ನೋಡು ಸಮುದ್ರದಲ್ಲಿ ಯೋಚನೆ ಮಾಡ್ತಾ ಕೂತಿದ್ದಾನೆ. ಏನ ಲೋಕಾಹ, ಆ ಶ್ಲೋಕ ಆಸ್ವಾದನೆ ಮಾಡ್ರಿ. ಏನ ಲೋಕಾಹ ತ್ರಯಸೃಷ್ಟಾಹ ದೈತ್ಯಾ ಸರ್ವಾಶ್ಚ ದೇವತಾಹ ಸಯೇಷ ಭಗವಾನ್ ವಿಷ್ಣು ಸಮುದ್ರೇ ತಪ್ಯತೆ ತಪಃ. ಯೋಚನೆ ಮಾಡಬೇಕು ಅನ್ನೋದು ಇದು ಇಂಪಾರ್ಟೆನ್ಸ್. ನೀವು ತಲೆಯನ್ನು ತೆಗೆದು ಪಕ್ಕದಲ್ಲಿಟ್ಟು ಅಧ್ಯಾತ್ಮದ ದಾರಿಯಲ್ಲಿ ಮುನ್ನಡಿಲಿಕ್ಕೆ ಹೋಗಬೇಡಿ. ನೀವು ತಲೆ ಖರ್ಚು ಮಾಡಿ ದೇವರು ಕೊಟ್ಟಿರೋದು ಯಾಕೆ? ಯಾವುದನ್ನು ಫ್ರೆಶ್ ಆಗಿ ನಾವು ದಾನ ಮಾಡಲಿಕ್ಕಾಗಲ್ಲ. ಕನಿಷ್ಠ ಪಕ್ಷ ಮೆದುಳನ್ನಾದರೂ ದಾನ ಮಾಡೋಣ ಅಂತ ಹೇಳಿ ಉಪಯೋಗಿಸದೇ ಇಟ್ಟಿರಬಾರದು. ಉಪಯೋಗಿಸಿ. ಸಂಚ ಕರ್ಮ ಫಲಂ ನ ಸ್ಯಾತ್ ಸತ್ಯಮೇವ ಫಲಂ ಭವೇತ್ ಲೋಕೋ ದೈವಂ ತಮಾಲಂಬ್ಯ ಉದಾಸೀನೋ ಭವೇದ್ಯದಿ. ಎಲ್ಲ ದೇವರು ಮಾಡ್ತಾನೆ ಅಂತ ಹೇಳಿ ನೀವು ಕೈ ಚೆಲ್ಲಬಾರದು. ಅದು ಎಸ್ಕೇಪಿಸಂನ ಒಂದು ದಾರಿಯೇ ವಿನಃ, ಸೋಮಾರಿಗಳ ಒಂದು ದಾರಿಯೇ ವಿನಃ, ನೀವು ನಿಮ್ಮ ಪ್ರಯತ್ನ ಏನೋ, ನಿಮ್ಮ ಗುರಿ ಏನೋ ಅದರ ನಡುವೆ ನಡಿಬೇಕು. ಅದಕ್ಕಾಗಿಯೇ ಧರ್ಮರಾಜನಿಗೆ ಅರ್ಜುನನಿಗೆ ನಿಮ್ಮ ಕೆಲಸ ಮಾಡಿ ಸಾಕು, ಯಾರ್ದಾರ್ದೋ ಎಲ್ಲಾನು ಕೆಲಸ ಮಾಡಬೇಕಾಗಿಲ್ಲ. ನಿನ್ನ ವರ್ಣ ಆಶ್ರಮ ಏನಿದೆ ಅದಕ್ಕೆ ತಕ್ಕ ಕೆಲಸ ಮಾಡು. ವರ್ಣ ಅಂದರೆ ಜೀವಸ್ವಭಾವ, ಮಾನಸಿಕವಾದ ಉತ್ಸಾಹ ಮೊದಲಾದವುಗಳು. ಅದಕ್ಕೆ ತಕ್ಕ ಹಾಗೆ ಕೆಲಸ ಮಾಡು. ಉಳಿದದ್ದೆಲ್ಲ ಸಿಕ್ಕೇ ಸಿಗತ್ತೆ, ನಿಮ್ಗೆ ಸಿಗಬೇಕಾದದ್ದು ಸಿಗತ್ತೆ. ಅದರಿಂದಾಗಿ ಸ್ವಂಚ ಕರ್ಮ ಫಲಂ ನ ಸ್ಯಾತ್ ಸತ್ಯಮೇವ ಫಲಂ ಭವೇತ್. ನಾವು ಆ ಕೆಲಸವನ್ನು ದೈವ ಮಾಡುತ್ತೆ ಅಂತ ಹೇಳಿ ಕೂತ್ರೆ ಸಿಗುವಲ್ಲ ಅದು. ಅಕೃತ್ವಾ ಮಾನುಚಂ ಕರ್ಮ ಯೋ ದೈವಮನುವರ್ತತೆ ವೃಥಾ ಭ್ರಾಮ್ಯತಿ ದುರ್ಮೇಧಾ ಪತಿಂ ಕ್ಲೀಬಮಿವಾಂಗನಾ. ಮಾನುಷ ಕರ್ಮವನ್ನು ಮಾಡಲೇಬೇಕು. ಮಾನುಷ ಕರ್ಮವನ್ನೂ ಮಾಡದೆ ದೈವ ಫಲಿಸತ್ತೆ ಅಂತ ಹೇಳಿ ಇಲ್ಲ. ಮಾನುಷ ಕರ್ಮವನ್ನ ಮಾಡಲೇಬೇಕು. ಹೀಗಾಗಿ ಮಾನುಷ ಕರ್ಮವನ್ನು ಮಾಡದೆ ವೃಥಾ ಭ್ರಾಮ್ಯತಿ ದುರ್ಮೇಧಾ, ಸುಮ್ಮನೆ ಸುತ್ತಾಡ್ತಾನೆ. ನ ತಥಾ ಮಾನುಷೇ ಲೋಕೆ ಫಲಮಸ್ತಿ ಶುಭಾಶುಭೆ ಯಥಾ ತ್ರಿದಶ ಲೋಕೆ ವೈ ಫಲಮಲ್ಪೇನ ಜಾಯತೆ. ಮನುಷ್ಯ ಲೋಕದಲ್ಲಿ ಒಳ್ಳೆಯದು ಕೆಟ್ಟದ್ದು ತೀವ್ರವಾಗಿ ಮನುಷ್ಯನಿಗೊಬ್ಬನಿಗೆ ಮಾಡಲಿಕ್ಕಾಗಲ್ಲ. ದೇವತೆಗಳು ಎಷ್ಟು ತೀವ್ರವಾಗಿ ಕೆಲಸ ಮಾಡ್ತಾರೆ ಅಷ್ಟು ತೀವ್ರವಾಗಿ ಮನುಷ್ಯ ಮಾಡಲಿಕ್ಕಾಗಲ್ಲ ಒಳ್ಳೆ ಕೆಲಸ. ದೈತ್ಯರು ಎಷ್ಟು ತೀವ್ರವಾಗಿ ಕೆಟ್ಟ ಕೆಲಸ ಮಾಡ್ತಾರೆ ಅಷ್ಟು ತೀವ್ರವಾಗಿಯೂ ಮನುಷ್ಯನಿಗೆ ಮಾಡಲಿಕ್ಕಾಗಲ್ಲ. ಎರಡೂ ಯೋಗ್ಯತೆ ಇಲ್ಲ ಅವನಿಗೆ. ಇದರ ಅರ್ಥ ನಮಗೆ ಗೊತ್ತಿರಬೇಕು.
ಅದಕ್ಕೆ ನಮ್ಮ ಪಂಡರಿನಾಥಾಚಾರ್ಯ ಗಲಗಲಿ ಅವರು, ನಾವು ಅವ್ರನ್ನ ನೋಡುವಾಗ, ಅಂದರೆ ಸುಮಾರು ಅವ್ರು ನನಗಿಂತ ಒಂದು 70 ವರ್ಷ ದೊಡ್ಡವರು. ಅವರು ಕಂಚಿನ ಕಂಠದಲ್ಲಿ ಹೇಳ್ತಾ ಇದ್ರು, ದೇವೋವಾ ದಾನವೋವಾ ಸ್ಯಾತ್ ಭಾಷ್ಯಕಾರೋ ನಮಾನವ ಅಂತ. ನಮ್ಮ ಗುರುಗಳಿಗೆ ಹೇಳ್ತಾ ಇದ್ರು, ಬನ್ನಂಜೆ ನೀವು ಒಂದೋ ದೇವತೆ ಇರ್ಬೇಕು, ಒಂದೋ ದೈತ್ಯ ಇರ್ಬೇಕು, ಇಲ್ಲಾರು ಭಾಷ್ಯ ಬರೀಲಿಕ್ಕೆ ಆಗಲ್ಲ ಅಂತ. ಆಮೇಲೆ ಅದು ಗೊತ್ತಾಯಿತು, ಇಲ್ಲ ಅದು ವಾದಿರಾಜರ ಮಾತು ಅದು. ಅಂದ್ರೆ ನೀವು ದೇವತೆ ಆಗದೆ ಹೋದರೆ ಅಷ್ಟು ತೀವ್ರ ಒಳ್ಳೆ ಕೆಲಸಗಳನ್ನು ಮಾಡ್ಲಿಕ್ಕಾಗಲ್ಲ. ನೀವು ದೈತ್ಯರಾಗದೆ ಹೋದ್ರೆ ಅಷ್ಟು ತೀವ್ರ ಕೆಟ್ಟ ಕೆಲಸನೂ ಮಾಡ್ಲಿಕ್ಕಾಗಲ್ಲ. ಅಂದ್ರೆ ಅಭಿಪ್ರಾಯ ಏನು ಅಂದ್ರೆ, ಇವತ್ತು ಮನುಷ್ಯ ಎಲ್ಲರನ್ನು ಅಳಿತಾ ಇದ್ದಾನೆ, ಅದು ಅವನ ಅಹಂಕಾರದ ತುತ್ತ ತುದಿ. ದೇವತೆಗಳನ್ನ ಮತ್ತೆ ದೈತ್ಯರನ್ನ ಅಳೆಯೋದು, ದೈತ್ಯರೆಲ್ಲ ಒಳ್ಳೆಯವರು ಅಂತ ಹೇಳಿ ಸಮರ್ಥನೆ ಮಾಡೋದು, ದೇವತೆಗಳೆಲ್ಲ ಕೆಟ್ಟವರು ಅಂತ ಸಮರ್ಥನೆ ಮಾಡೋದು, ದೇವತೆಗಳನ್ನ ದೇವಾವತಾರ ಅಂತ ಏನು ಶಬ್ದ ಪ್ರಮಾಣ ಇದೆ ಅದನ್ನ ಎಲ್ಲ ಅಲ್ಲಗೆಳೆಯೋದು. ಇವನ ಮಿತಿಯಿಂದ ಮಾಡ್ತಾ ಇದ್ದಾನೆ. ಅದು ಬೇಕಿಲ್ಲ. ಶಾಸ್ತ್ರ ಪ್ರಾಮಾಣ್ಯವನ್ನು ಒಪ್ಪಬೇಕು, ಶಬ್ದ ಪ್ರಾಮಾಣ್ಯವನ್ನು ಒಪ್ಪಬೇಕು. ಅದಕ್ಕೆ ಹೇಳ್ತಾರೆ, ನ ತಥಾ ಮಾನುಚೇ ಲೋಕೆ ಫಲಮಸ್ತಿ ಶುಭಾಶುಭೇ ಯಥಾ ತ್ರಿದಜ ಲೋಕೆ ವೈ ಫಲಮಲ್ಪೇನ ಜಾಯತೆ. ಇಲ್ಲಿ ನೀವೇನು ಒಳ್ಳೆ ಕೆಲಸ ಮಾಡ್ತೀರ, ಕೂಡಲೇ ಟಕ್ಕಂತ ಒಳ್ಳೆ ಫಲನೂ ಸಿಕ್ಬಿಡಲ್ಲ. ಅದರದ್ದು ಒಳ್ಳೆ ಕೆಲಸದ ಫಲಿತಾಂಶವನ್ನು ಅಲ್ಲಿ ನೀವು ಪಡಿತೀರ. ನೀವೇನು ಕೆಟ್ಟ ಕೆಲಸ ಮಾಡ್ತೀರಾ, ಅದರ ತೀವ್ರತೆ ಇಲ್ಲಿ ಸಿಗಲ್ಲ, ಅದು ಸಿಗುವ ದಾರಿ ಬೇರೆ ಇದೆ. ಕೃತಂ ಪುರುಷಕಾರಂತು ದೈವಮೇವಾನುವರ್ತತೆ ನ ದೈವಮ ಕೃತೆ ಕಿಂಚಿತ್ ಕಸ್ಯ ಚಿದ್ದಾತುಮರ್ಹತಿ. ಇಲ್ಲ, ಬಿಲ್ಡ್ ಯುವರ್ ಸೆಲ್ಫ್, ಗ್ರೋ ಯುವರ್ ಸೆಲ್ಫ್, ಡ್ರೀಮ್ ಬಿಗ್ ಇತ್ಯಾದಿ ಮಾತುಗಳನ್ನ ಆಡದವರು ಕಂಡಿದ್ದಾರೆ. ಸ್ಟೇ ಫೂಲಿಶ್, ಸ್ಟೇ ಹಂಗ್ರಿ ಇತ್ಯಾದಿ ಭ್ರಾಮಕವಾದ ಮಾತುಗಳು. ವಸ್ತುತಃ ಇವರು ಏನು ಆ ತರಹದ ಮಾತುಗಳಿಂದ ಪಡಿತಾರೆ, ಅದು ಇಲ್ಲಿಂದಲೇ ಸಿಗತ್ತೆ. ಪಂಡಿತಾಚಾರ್ಯರು ಹೇಳಲ್ವೇ, ತ್ರಿದಿವಾದಿ ಲಭ್ಯಮಪಿ ನಾಸ್ಯ ಫಲಂ ಕಥಿತಂ ಕೃಷೇರಿವ ಫಲಾಲಕುಲಂ ಅಂತ 11ನೆಯ ಸರ್ಗದಲ್ಲಿ. ಸ್ವಫಲಂತು ಮುಕ್ತಿ ಪದಂ ಶುಕಶಾರದಾದಿ ಪರಮಾರ್ಥವಿದಾಂ. ಮಧ್ವಶಾಸ್ತ್ರದ ಫಲ ಏನು? ಮೋಕ್ಷ. ಸ್ವರ್ಗಾದಿಗಳು ಸಿಗಲ್ವಾ? ಈ ಲೋಕದಲ್ಲಿ ಒಳ್ಳೆಯ ಒಂದು ಬಾಳು, ಸಾಮಾನ್ಯರ ಬಾಳು ಸಿಗಲ್ವಾ? ಸಿಗತ್ತೆ, ಮೋಕ್ಷವೂ ಸಿಗತ್ತೆ. ಆದರೆ ಪ್ರಧಾನವಾದ ಫಲ ಮೋಕ್ಷ, ಸ್ವರ್ಗಾದಿಗಳಲ್ಲ, ಈ ಲೋಕದ ಪ್ರತಿಷ್ಠೆ ಮೊದಲಾದವುಗಳಲ್ಲ. ಹೇಗೆ? ಕಥಿತಂ ಕೃಷೇರಿವ ಫಲಾಲಕುಲಂ. ಫಲಾಲ ಅಂದ್ರೆ ಹುಲ್ಲು. ಹೊಲವನ್ನು ಉತ್ತೆವು ಬಿತ್ತೆವು ಏಕಾಗಿ ಹುಲ್ಲಿಗಾಗಿ ಅನ್ನೋದೇ. ಹುಲ್ಲು ಸಹಜವಾಗಿ ಸಿಗತ್ತೆ, ಬೈ ಪ್ರಾಡಕ್ಟ್. ಮದ್ಯಕ್ಕಾಗಿ ಸಕ್ಕರೆ ಕಾರ್ಖಾನೆ ಮಾಡೋದಾ, ಮದ್ಯಕ್ಕಾಗಿ ಕಬ್ಬನ್ನು ತಗೊಳ್ಳೋದಾ? ಸಕ್ಕರೆ ಮಾಡಲಿಕ್ಕಾಗ. ಸಕ್ಕರೆ ಅನ್ನೋದು ಪ್ರಧಾನ ಫಲ, ಮದ್ಯ ಅನ್ನೋದು ಅವಾಂತರ ಫಲ. ಆ ರೀತಿ ಇದಕ್ಕೂ ಕೂಡ ದೈವ ಅನ್ನೋದೇನಿದೆ ಅದರ ಪ್ರಧಾನ ಫಲ. ಇದನ್ನೆಲ್ಲ ಈ ತರಹದ ಅನೇಕ ಸಂಗತಿಗಳು, ನಾವು ಹೇಗಿರಬೇಕು, ನಾವು ಹೇಗೆ ಬಾಳಬೇಕು, ನಮ್ಮ ಪರಿಕಲ್ಪನೆ ಯಾವ ರೀತಿ ಇರಬೇಕು,
ಇವುಗಳನ್ನೆಲ್ಲ ಹೇಳುವಂಥದ್ದು ಶಾಸ್ತ್ರ. ಇದನ್ನು ಕಲಿಸಿಕೊಡುತ್ತೆ, ಅದನ್ನು ಕಲಿಸಿಕೊಡುತ್ತೆ. ಅದರಿಂದಾಗಿ ಕೃತಂ ಪುರುಷಕಾರಂತೂ ಇವರೆಲ್ಲ ಹೇಳ್ತಾರಲ್ಲ ಭ್ರಾಮಕವಾದ ಕಲ್ಪನೆಗಳು, ಆ ಎಲ್ಲವೂ ಕೂಡ ದೈವವನ್ನೇ ಹಿಂಬಾಲಿಸುತ್ತವೆ. ದೈವ ಅದಕ್ಕೆ ಅವಕಾಶವೇ ಕೊಡದೆ ಹೋದರೆ ಇವ್ರ ಮಾತೇನು? ಇವರು ಏನಾಗತ್ತೆ, ಯಾರ್ಯಾರ್ದೋ ದೊಡ್ಡ ದೊಡ್ಡವರ ಅಂದರೆ ಯಶಸ್ಸು ಪಡೆದವರ ದೊಡ್ಡ ದೊಡ್ಡವರು ಉದಾಹರಣೆ ಕೊಡ್ತಾರೆ. ಇವಾಗ ತೆಂಡೂಲ್ಕರ್ ನೋಡಿ, ಹಗಲು ರಾತ್ರಿ ಅವನ ಆಟದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದ. ಬೆಳಗ್ಗೆ ಕರೆಕ್ಟ್ 4 ಗಂಟೆಗೆದ್ದು ನೋಕಿಂಗ್ ಮಾಡ್ತಾ ಇದ್ದ. ಪಿಂಗ್ ಪಾಂಗ್ ಬಾಲನ್ನು ಕಟ್ಬಿಟ್ಟು ಅದನ್ನು ಕೋಣೆಯ ತುಂಬ ಇಳಿಬಿಟ್ಟು ಅದನ್ನು ಪ್ರಾಕ್ಟೀಸ್ ಮಾಡೋದು. ನೋಡಿ, ಬದ್ಧತೆ ಇದ್ದರೆ ಸಾಕು. ಆದರೆ ಆ ತರಹದ ಬದ್ಧತೆ ಇದ್ದವರು ಬಹಳಷ್ಟು ಜನ ಹಾಗೆ ಯಶಸ್ಸನ್ನು ಹೊಂದಿಲ್ಲ, ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ಯಾಕೆ ಅಂದರೆ ಅದನ್ನೇ ಹೇಳಿದ್ದು, ಕೃತಂ ಪುರುಷಕಾರಂತೂ ದೈವಮೇವಾನುವರ್ತತೆ. ಮಾಡಿದ ಪುರುಷ ಪ್ರಯತ್ನ ದೈವಕ್ಕನುಗುಣವಾಗಿಯೇ ಇರುತ್ತೆ. ಅದನ್ನು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ನೀವು ಪುರುಷಕಾರ ಮಾತ್ರ ನೋಡ್ತಾ ಇದ್ದೀರಾ, ಹಿಂದೆ ಇರುವ ದೈವವನ್ನು ನೋಡ್ತಾ ಇಲ್ಲ. ಹೀಗಾಗಿ ಈ ಎಲ್ಲ ಏನಿದೆ ಅದರಲ್ಲಿರುವ ಒಳ್ಳೆಯ ಗುಣವನ್ನು ನಾವು ಗೌರವಿಸೋಣ, ಗಮನಿಸೋಣ, ಇಲ್ಲ ಅಂತನ್ನಲ್ಲ. ಆದರೆ ಪುರುಷಕಾರ ಸ್ವತಂತ್ರ ಅಲ್ಲ ಅನ್ನೋ ಎಚ್ಚರನೂ ಇರಲಿ. ಅದೆಲ್ಲ ಒಳ್ಳೆಯ ಗುಣವೇ. ಅಂದರೆ ಆ ಶ್ರದ್ಧೆ ಇದ್ರೆ ಅಲ್ವಾ ಈ ತರಹ ಎತ್ತರಕ್ಕೆ ಇರೋದು. ಆದರೆ ಆ ಶ್ರದ್ಧೆಯ ಹಿಂದೆ ಆ ಶ್ರದ್ಧೆ ಅವನಿಗೆ ಬರಬೇಕು ಅಂತೇನ, ಅವನಿಗೆ ಯಾಕೆ ಬಂತು? ಆ ಶಿಸ್ತು ಅವನಿಗೆ ಯಾಕೆ ಬಂತು? ದೈವರ ಸಂಕಲ್ಪ ಅಷ್ಟೆ. ಅದರಿಂದ ಇದನ್ನು ತಿಳಿಬೇಕು ಅಂತಾರೆ. ಉಳಿದದ್ದು ನಾಳೆ ನೋಡುವ. ಕೃಷ್ಣಾರ್ಪಣಮಸ್ತು.